ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಬಂದು ಹಿಮಾಲಯನ್ 450ಗೆ ಪ್ಯಾನಿಯರ್ಸ್ ಮತ್ತೆ ಟಾಪ್ ಬಾಕ್ಸ್ ಎರಡನ್ನೂ ಹಾಕ್ಸಿದ್ದೀನಿ. ಇವತ್ತು ಇದ್ರದ್ದು ಕಾಸ್ಟ್ ಎಷ್ಟಾಯ್ತು ಮತ್ತೆ ಇದು ಹಾಕ್ಸಿದ್ಮೇಲೆ ರೈಡಬಿಲಿಟಿ ಹೇಗಿದೆ, ಇದರಿಂದ ಏನಾದರೂ ನೆಗೆಟಿವ್ಸ್ ಇದೆಯಾ ಎಲ್ಲಾನು ಇವತ್ತು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫಸ್ಟ್ ಕಾಸ್ಟ್ ಬಗ್ಗೆ ಬಂದ್ರೆ ಇದು ಟೋಟಲ್ ನಿಮಗೆ ಆಲ್ಮೋಸ್ಟ್ 60,000 ಬೀಳುತ್ತೆ. 60,000 ಇದು ಬಾಕ್ಸು. ಆ ಕಡೆ ಈ ಕಡೆ ಎರಡು ಪ್ಯಾನಿಯರ್ಸ್ ಬರುತ್ತೆ ಮತ್ತೆ ಮೇಲ್ಗಡೆ ಒಂದು ಟಾಪ್ ಬಾಕ್ಸ್ ಬರುತ್ತೆ. ಮೂರು ಸೇರಿ ನಿಮಗೆ 60,000 ಕಿಟ್ ಇದು. ಇಲ್ಲಿ ಮೌಂಟ್ಸ್ ಕೂಡ ಬರುತ್ತೆ. ಪ್ಯಾನಿಯರ್ಸ್ ಮತ್ತೆ ಟಾಪ್ ಬಾಕ್ಸ್ ಬಂದು ಎರಡು ಕಲರ್ ವೇರಿಯಂಟ್ ಅಲ್ಲಿ ಬರುತ್ತೆ. ಒಂದು ಸಿಲ್ವರ್ ಕಲರ್ ಮತ್ತೆ ಒಂದು ಬ್ಲ್ಯಾಕ್ ಕಲರ್. ಈ ಒಂದು ಆನ್ಲೈ ಬ್ಲ್ಯಾಕ್ ಕಲರ್ಗೆ ಎರಡೂ ಕೂಡ ಚೆನ್ನಾಗಿ ಕಾಣುತ್ತೆ. ನಾನು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿದೆ ಯಾವ ಕಲರ್ ತಗೊಳ್ಳೋದು ಅಂತ. ಬಟ್ ಫೈನಲ್ ಆಗಿ ಬ್ಲ್ಯಾಕ್ ಡಿಸೈಡ್ ಮಾಡಿದೆ, ಯಾಕೆಂದ್ರೆ ಬ್ಲ್ಯಾಕ್ ಕಲರ್ ಬಂದು ಗಾಡಿ ಕಲರ್ ಜೊತೆ ಬ್ಲೆಂಡ್ ಆಗುತ್ತೆ. ಸೊ ಅದೇನು ಎದ್ದಿ ಕಾಣಲ್ಲ. ಸೊ ಅದಕ್ಕೋಸ್ಕರ ಈ ಕಲರ್ನ ಡಿಸೈಡ್ ಮಾಡಿದ್ದು ನಾನು. 60,000 ಕೊಟ್ಟು ಈ ಡಬ್ಬಗಳನ್ನ ಹಾಕ್ಸ್ಕೊಳ್ಳೋದು ವರ್ತ್ ಇದೆಯಾ ಅಂತ ಕೇಳಿದ್ರೆ ನನ್ನ ಇಟ್ ಡಿಪೆಂಡ್ಸ್ ಆನ್ ಯುವರ್ ನೀಡ್ಸ್. ನೀವೇನಾದ್ರೂ ತುಂಬಾ ಲಾಂಗ್ ಟ್ರಾವೆಲ್ ಮಾಡ್ತೀರಾ ಮತ್ತೆ ಲಗೇಜ್ ಕ್ಯಾರಿ ಅವಶ್ಯಕತೆ ತುಂಬಾ ಇದೆ ಅನ್ನೋದಿದ್ರೆ ಸೊ ನೀವು ಇದಕ್ಕೆ ಹೋಗೋದು ಒಳ್ಳೇದು. ಆಫ್ಟರ್ ಮಾರ್ಕೆಟ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಪ್ಯಾನಿಯರ್ಸ್ ಮತ್ತೆ ಟಾಪ್ ಬಾಕ್ಸ್ ಎಲ್ಲ ಇದೆ. ನನಗೆ ಅದು ಯಾವುದು ಇಷ್ಟ ಆಗಲಿಲ್ಲ. ಅದರಲ್ಲಿ ನಿಮಗೆ ಲಾರ್ಜರ್ ಕೆಪಾಸಿಟಿ ಕೂಡ ಬರುತ್ತೆ. ಇದು ನಿಮಗೆ 26 ಲೀಟರ್ ಟೋಟಲ್ 52 ಲೀಟರ್ಸ್ ಏನೋ ಬರುತ್ತೆ ಪ್ಯಾನಿಯರ್ಸ್ ಕೆಪಾಸಿಟಿ. ಬಟ್ ನೀವು ಆಫ್ಟರ್ ಮಾರ್ಕೆಟ್ಗೆ ಹೋದ್ರೆ 36 ಲೀಟರ್ ಬರುತ್ತೆ. ಟೋಟಲ್ 72 ಲೀಟರ್ ಫಿಲ್ಲಿಂಗ್ ಕೆಪಾಸಿಟಿ ಬರುತ್ತೆ. ಸೊ ನಾನೇನಕ್ಕೆ ಅದನ್ನ ಆಪ್ ಮಾಡಲಿಲ್ಲ ಅಂದ್ರೆ, ನೀವು ಲಗೇಜ್ನ ಓವರ್ ಆಗು ಕೂಡ ಹಾಕ್ಬಾರ್ದು. ಅಷ್ಟೊಂದೆಲ್ಲ ಲಗೇಜ್ ಹಾಕೊಂಡ್ರೆ ನಿಮ್ಮ ಗಾಡಿದು ರೈಡಬಿಲಿಟಿ ಕೂಡ ಚೇಂಜ್ ಆಗುತ್ತೆ, ಸೆಂಟರ್ ಆಫ್ ಮಾಸ್ ಕೂಡ ಚೇಂಜ್ ಆಗುತ್ತೆ. ನೀವು ಕೇರ್ಫುಲ್ ಆಗಿರ್ಬೇಕು ಲಗೇಜ್ನ ಮೌಂಟ್ ಮಾಡಬೇಕಾದ್ರೆ. ಮತ್ತೆ ಈ ಆಫ್ಟರ್ ಮಾರ್ಕೆಟ್ ಲಗೇಜ್ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ಮೌಂಟ್ಸ್ ಕೊಡಲ್ಲ ಅವರು. ಎಲ್ಲೆಲ್ಲಿಂದನೋ ಕೊಟ್ಟಿರ್ತಾರೆ, ಎಲ್ಲೆಲ್ಲಿಂದನೋ ಕೊಟ್ಟಿರ್ತಾರೆ. ಪ್ರಾಪರ್ ಆಗಿ R&D ಮಾಡಿರಲ್ಲ, ಟೆಸ್ಟಿಂಗ್ ಮಾಡಿರಲ್ಲ. ಸೊ ಅದಕ್ಕೆ ನನಗೆ ರಾಯಲ್ ಎನ್ಫೀಲ್ಡ್ ಲಗೇಜ್ ಸಿಸ್ಟಮ್ ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ ಅನಿಸ್ತು. ಅದರಿಂದ ನಾನು ಇದನ್ನ ಚೂಸ್ ಮಾಡಿದ್ದು. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಮತ್ತೆ ಟೆಸ್ಟೆಡ್ ಮೆಟೀರಿಯಲ್ ಬೇಕು ಅಂತ ಇದನ್ನ ಚೂಸ್ ಮಾಡಿದ್ದು. ಇದು ಬಂದು ನಿಮಗೆ 3 years ವ್ಯಾರಂಟಿ ಬರುತ್ತೆ. ಪ್ರಾಪರ್ ಆಗಿ ಟೆಸ್ಟ್ ಮಾಡಿದ್ದಾನೆ ಇದನ್ನ. ಇದ್ರ ಟೆಸ್ಟಿಂಗ್ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾನೆ, ಯೂಟ್ಯೂಬ್ ಅಲ್ಲಿ ನೋಡ್ಬೋದು ನೀವು. ಇದನ್ನ ಹಾಕಿದ್ಮೇಲೆ ನನ್ನ ಬೈಕ್ ಲುಕ್ ಅಂತೂ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಮೊದಲು ಹಿಮಾಲಯನ್ನ ರೋಡಲ್ಲಿ ಓಡಿಸ್ಕೊ ಹೋಯ್ತಾ ಇದ್ರೆ ಯಾರು ಕೇಳ್ತಿರ್ಲಿಲ್ಲ, ಮಾಮೂಲಿ ಗಾಡಿ ಅಂತ ಅನ್ಕೊಳ್ಳೋರು. ಬಟ್ ಈ ಬಾಕ್ಸ್ ಅನ್ನ ಹಾಕಿದ್ಮೇಲೆ ಸಿಕ್ಕಾಬಟ್ಟೆ ಐ ಕ್ಯಾಚಿ ವೆಹಿಕಲ್ ಆಗ್ಬಿಟ್ಟಿದೆ. ಪ್ರತಿಯೊಬ್ರು ಕೇಳ್ತಾರೆ, ಸರ್ ಎಲ್ಲಿ ಹೋಗ್ತಿದ್ದೀರಾ, ಟ್ರಿಪ್ ಹೋಗ್ತಿದ್ದೀರಾ, ಇನ್ನ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾರೆ. ಸರ್ ಎಷ್ಟಾಯ್ತು ಗಾಡಿ, ಆನ್ ರೋಡ್ ಎಷ್ಟಾಯ್ತು, ಏನು ಇಷ್ಟೊಂದು ದೊಡ್ಡ ಗಾಡಿ ಇದು, ಈ ಥರ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಇದು ಡೆಫಿನೆಟ್ ಆಗಿ ನಿಮಗೆ ಐ ಕ್ಯಾಚಿ ವೆಹಿಕಲ್ ಅಂತೂ ಆಗುತ್ತೆ. ಪ್ಯಾನಿಯರ್ಸ್ನ ಹಾಕ್ಸ್ಕೊಂಡ್ರೆ ಈ ವೆಹಿಕಲ್ ಅಲ್ಲಿ ತುಂಬಾ ಮ್ಯಾಸಿವ್ ಆಯ್ತು ವೆಹಿಕಲ್ ಇದನ್ನ ಫಿಟ್ ಮಾಡೋದ್ಮೇಲೆ ಅಂತೂ. ನೋಡಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಈ ತರ ಕಾಣುತ್ತೆ. ಇನ್ನ ರೈಡಬಿಲಿಟಿ ಫೀಲ್ಗೆ ಬಂದ್ರೆ ಪ್ಯಾನಿಯರ್ಸ್ ಹಾಕ್ಸಿದ್ಮೇಲಂತೂ ರೈಡಬಿಲಿಟಿ ಚೇಂಜ್ ಆಗಿದೆ ಸ್ವಲ್ಪ. ಕಾರ್ನರ್ಸ್ ಅಲ್ಲೆಲ್ಲ ಅಷ್ಟು ಈಸಿಯಾಗಿ ಬೆಂಡ್ ಮಾಡೋಕ್ಕಾಗಲ್ಲ. ಈಗ ಮೊದಲೆಲ್ಲ ನಾನು ಈ ಗಾಡಿನ ಕಾರ್ನರ್ಸ್ ಅಲ್ಲಿ 140 130 ಈಸಿಯಾಗಿ ಬೆಂಡ್ ಮಾಡ್ಕೊ ಹೋಗ್ತಿದ್ದೆ. ಅಂದ್ರೆ ಒಂಥರ ಸ್ಪೋರ್ಟ್ಸ್ ಗಾಡಿ ಓಡಿಸ್ತಿದ್ದೆ ಇದನ್ನ. ಬಟ್ ಈ ಪ್ಯಾನಿಯರ್ಸ್ ಹಾಕಿಸಿದ್ಮೇಲೆ ನನಗೆ ಭಯ ಆಗುತ್ತೆ. ಬೆಂಡ್ ಮಾಡಿದ್ರೆ ಒಂದು ಸ್ವಲ್ಪ ಸ್ಲಿಪ್ ಆಗೋ ಥರ ಫೀಲ್ ಆಗ್ತಿದೆ. ಮತ್ತೆ ನೀವು ಆಫ್ ರೋಡಲ್ಲೂ ಕೂಡ ಅಷ್ಟೇನೆ, ಬ್ಯಾಡ್ ರೋಡಲ್ಲಿ ಹೋಗ್ಬೇಕಾದ್ರೆ ಬ್ಯಾಲೆನ್ಸ್ ಮಿಸ್ ಆಗೋ ಥರ ಅನಿಸುತ್ತೆ. ಈ ಪ್ಯಾನಿಯರ್ಸ್ನ ಹಾಕೊಂಡು ನೀವು ಆಫ್ ರೋಡ್ ಆಗಲಿ ಮತ್ತೆ ಇನ್ನು ಹೈ ಸ್ಪೀಡ್ ಅಂತೂ ಹೊಡಿಯೋಕ್ಕಾಗಲ್ಲ. ಹೈ ಸ್ಪೀಡ್ ಅಂದರೆ ನಾನು ಹೇಳಿದ್ದು ಅಂದರೆ ಅಬೌವ್ 150 ಆ ಥರ ಚೆಚ್ಚಾಡ್ತೀನಿ ಅಂದರೆ ಆಗಲ್ಲ. ನೋಡಿ ಇಮ್ಯಾಜಿನ್ ಮಾಡಿ, 26 ಲೀಟರ್ ಪ್ಯಾನಿಯರ್ಸ್ಗೆ ಈ ಥರ ಅನ್ನಿಸ್ತಿದೆ. ನೀವೇನಾದರೂ 36 ಲೀಟರ್ ಬರುತ್ತಲ್ಲ ಆಫ್ಟರ್ ಮಾರ್ಕೆಟು, ಅದನ್ನ ಹಾಕ್ಸ್ಕೊಂಡ್ರೆ ಇನ್ಯಾವ ಥರ ಫೀಲ್ ಇರಬೇಡ. ಅದು ತುಂಬ ಲಗೇಜ್ ತುಂಬಿಟ್ರೆ ಇನ್ಯಾವ ಥರ ರೈಡಬಿಲಿಟಿ ಎಲ್ಲ ಚೇಂಜ್ ಆಗಲ್ಲ. ಸ್ವಲ್ಪ ಥಿಂಕ್ ಮಾಡಿ ಪ್ಯಾನಿಯರ್ಸ್ನ ಚೂಸ್ ಮಾಡಿ. ಈ ಪ್ಯಾನಿಯರ್ಸ್ನ ಚೂಸ್ ಮಾಡೋದ್ರಲ್ಲಿ ಒಂದು ವಿಷಯ ಇದೆ, ಅದೇನಂದರೆ ನೋಡಿ, ನೀವು ಆ ಕಡೆ ಈ ಕಡೆ ಪ್ಯಾನಿಯರ್ಸ್ ನಿಮಗೆ ಹ್ಯಾಂಡ್ಲ್ ಬಾರ್ ಒಳಗಡೆನೇ ಇದೆ, ಹ್ಯಾಂಡ್ಲ್ ಬಾರಿಂದ ಆಚೆ ಬಂದಿಲ್ಲ. ಸೊ ನೀವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡ್ರೆ ಇಲ್ಲಿ ಗಂಟ ಬರುತ್ತೆ ಹ್ಯಾಂಡ್ಲ್ ಬಾರಿಂದ ಆಚೆ. ಸೊ ನಿಮಗೆ ನೈಟ್ ಟೈಮು ಎಲ್ಲ ಸಿಕ್ಕಾಪಟ್ಟೆ ಡೇಂಜರು, ಆ ಥರ ಹಾಕ್ಸ್ಕೋಬೇಡಿ. ಮತ್ತೆ ಇದರಲ್ಲಿ ಪ್ರಾಪರ್ ರಿಫ್ಲೆಕ್ಟರ್ಸ್ ಕೊಡ್ತಾನೆ ಎರಡು, ಅದನ್ನ ನೀವು ಅಂಟಿಸ್ಕೋಬಹುದು ಇಲ್ಲಿಗೆ. ನೋಡಿ ಇದು ಪ್ರಾಪರ್ ಆಗಿ ಫಿಟ್ ಮಾಡಿದ್ದಾನೆ ಪ್ಯಾನಿಯರ್ಸು, ಅದರಿಂದ ಸ್ಟ್ರೇಟ್ ಇದೆ. ಕೆಲವೊಂದು ಕಡೆ ಹಿಂಗ್ ಫಿಟ್ ಮಾಡಿರ್ತಾರೆ, ಅದೇನಕ್ಕೆ ಅಂತ ತೋರಿಸ್ತೀನಿ ಬನ್ನಿ. ಅವನು ಪ್ರಾಪರ್ ಆಗಿ ಫಿಟ್ ಮಾಡಿಲ್ಲ ಅಂತ ಆ ಥರ ಇದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಮೌಂಟ್ ಇದೆ. ಸೊ ಇದನ್ನ ಈ ಕಡೆ ಫಿಟ್ ಮಾಡಿಬಿಟ್ಟಿರ್ತಾನೆ. ಇದು ಇಲ್ಲಿದ್ರೇನೆ ಸರಿ. ಅದು ಇದನ್ನ ಏನಾದರೂ ಈ ಕಡೆ ಫಿಟ್ ಮಾಡಿದ್ರೆ ಅದು ಪ್ಯಾನಿಯರ್ಸ್ ಬಂದು ಈ ಥರ ಆಗ್ಬಿಡುತ್ತೆ. ಸೊ ಅದನ್ನ ಫಿಟ್ ಮಾಡಕ್ ಬರಲ್ಲ ಅವ್ರಿಗೆ, ಒಬ್ಬೊಬ್ಬರಿಗೆ ನೀವು ಹೇಳ್ಬೇಕು. ಪ್ಯಾನಿಯರ್ಸ್ ಏನಾದ್ರು ಈ ಥರ ಆದರೆ ಅದನ್ನ ಈ ಥರ ಪ್ರಾಪರ್ ಆಗಿ ಫಿಟ್ ಮಾಡಿ ಅಂತ ಹೇಳಿ ಅವ್ರಿಗೆ. ಫ್ರಂಟಿಂದ ನೋಡ್ಬೋದು ಗಾಡಿ ಈ ಥರ ಕಾಣುತ್ತೆ.
ಇದಕ್ಕೆ ಕೀಸ್ ಈ ತರ ಬರುತ್ತೆ. ಇದು ಪ್ಯಾನಿಯರ್ಸ್ ಮತ್ತೆ ಇದು ಟಾಪ್ ಬಾಕ್ಸ್. ನೀವು ಇದನ್ನ 112 ಕಿಲೋಮೀಟರ್ ಸ್ಪೀಡ್ಗಿಂತ ಜಾಸ್ತಿ ಓಡಿಸಂಗಿಲ್ಲ. ಪ್ರಾಪರ್ ಆಗಿ ಮೌಂಟ್ ಮಾಡಿದೀರಾ ಅಂತ ನೋಡ್ಕೋಬೇಕು ಪ್ರತಿ ಸಲ ಇದನ್ನ ಬಿಚ್ಚಿದಾಗ್ಲು. ಇದನ್ನ ರಿಮೂವ್ ಮಾಡ್ಕೋಬಹುದು. ಆ ಕಡೆ ಈ ಕಡೆ ಪ್ಯಾನಿಯರ್ಸ್ ಇದೆಯಲ್ಲ ಅದ್ರಲ್ಲಿ 5 kg ಅಷ್ಟೇ ಹಾಕಕ್ಕಾಗೋದು. ಮ್ಯಾಕ್ಸಿಮಮ್ ಸೇಫ್ ಲೋಡ್ ಅಂತ ಹೇಳ್ತಾ ಇದ್ದಾನೆ. ಹೌದು, ನಾನು ಅದನ್ನ ಫೀಲ್ ಮಾಡಿದ್ದೀನಿ. ಬೈಕ್ ಅನ್ಸ್ಟೇಬಲ್ ಆಗೋ ಚಾನ್ಸಸ್ ತುಂಬಾ ಇದೆ. ನೀವು ಈ ತರ ಹಾರ್ಡ್ ಲಗೇಜ್ ನ ಹಾಕೊಂಡಾಗ ಇಲ್ಲಿ ನಿಮ್ಗೆ ಒಳಗಡೆ ಒಂದು ಫ್ಯಾಬ್ರಿಕ್ ಲೇಯರ್ ಇದೆ. ಇದೇನಪ್ಪಾ ಅಂದ್ರೆ ಇದು ನಿಮ್ಗೆ ಒಂದು ಕೀ ತರ ಬರುತ್ತೆ. ಇದನ್ನ ತಿರ್ಗಿಸಿದ್ರೆ ಸಾಕು, ನೀವು ಟಾಪ್ ಬಾಕ್ಸ್ ಬಿಚ್ಕೊಬಿಡ್ಬೋದು. ಒಂದು ಬೆಸ್ಟ್ ಥಿಂಗ್ ಏನು ಅಂದ್ರೆ ಪ್ಯಾನಿಯರ್ಸ್ ಆಗ್ಲಿ ಟಾಪ್ ಬಾಕ್ಸ್ ಆಗ್ಲಿ ಯಾವ್ದನ್ನು ಆಚೆ ಕಡೆಯಿಂದ ಬಿಚ್ಚಕ್ಕಾಗಲ್ಲ. ಬಟ್ ಹಳೆ ಹಿಮಾಲಯನಲ್ಲಿ ನಿಮ್ಗೆ ಆಚೆ ಕಡೆಯಿಂದ ಬಿಚ್ಕೊಬಿಡ್ಬೋದಿತ್ತು. ಸುಮಾರು ಜನ ಕದ್ದು ಇದಾರೆ ಅದನ್ನ ಪ್ಯಾನಿಯರ್ಸ್ ನ. ಬಟ್ ಇದನ್ನ ಕದಿಯಕ್ಕಾಗಲ್ಲ. ಇದು ನೋಡ್ಬೋದು ನೀವು ಟಾಪ್ ವ್ಯೂ ಯಾವ ತರ ಕಾಣಿಸ್ತಿದೆ ಅಂತ. ಇಷ್ಟು ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.